ಎಲ್ರಿಗೂ ನಮಸ್ಕಾರ. ನಾವು ಇಂದು ಯುಡೈಸ್ ತಂತ್ರಾಂಶದಲ್ಲಿ ಸ್ಕೂಲ್ ಪ್ರೊಫೈಲನ್ನು ಯಾವ ರೀತಿ ಸರ್ಟಿಫೈ ಮಾಡುವುದು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ಗೂಗಲ್ ವೆಬ್ ಬ್ರೌಸರ್ನಲ್ಲಿ ಯುಡೈಸ್ ಪ್ಲಸ್ ಎಂದು ಸರ್ಚ್ ಮಾಡಿ, ನಂತರ ಇಲ್ಲಿ ಕಾಣಿಸುತ್ತಿರುವಂತಹ ಯುಡೈಸ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಶಾಲೆಯ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ನಮೂದು ಮಾಡಿ, ನಂತರ ಇಲ್ಲಿ ಕಾಣಿಸುತ್ತಿರುವಂತಹ ಕ್ಯಾಪ್ಚಾವನ್ನು ಎಂಟ್ರ್ ಮಾಡಿ ಲಾಗಿನ್ ಆಗಬೇಕಾಗ್ತದೆ. ಲಾಗಿನ್ ಆಗುವಂಥ ಸಂದರ್ಭದಲ್ಲಿ ಒಂದು ಅಲರ್ಟ್ ಮೆಸೇಜ್ ಬರುತ್ತೆ, 15ನೇ ತಾರೀಕು ಫೆಬ್ರವರಿ ಕೊನೆಯ ದಿನ ಅಂತ. ಆದರೂ ಇದು ಎನೇಬಲ್ ಆಗಿದೆ. ಸೊ ನಾವಿವಾಗ ಸ್ಕೂಲ್ ಸರ್ಟಿಫಿಕೇಷನ್ ಮಾಡಲು ಇಲ್ಲಿ ಕಾಣಿಸುತ್ತಿರುವಂತಹ ಪ್ರೊಫೈಲ್ ಆ್ಯಂಡ್ ಫೆಸಿಲಿಟೀಸ್ ಮೇಲೆ ಕ್ಲಿಕ್ ಮಾಡಬೇಕಾಗ್ತದೆ. ಇಲ್ಲಿ ನೀವು ಗಮನಿಸ್ಬೋದು, ಓವರ್ ಆಲ್ ಸ್ಟೇಟಸ್ ಕಂಪ್ಲೀಟೆಡ್ ಅಂತ ಇದೆ, ಸರ್ಟಿಫಿಕೇಷನ್ ನಾಟ್ ಸರ್ಟಿಫೈಡ್ ಅಂತ ಇದೆ. ಸೊ ಡಾಟಾ ಎಂಟ್ರಿ ಈಸ್ ಕರೆಂಟ್ಲಿ ಆಕ್ಟಿವ್ ಇದೆ. ಸೊ ಹಿಂದೆ ಶಾಲೆಯ ಮಾಹಿತಿಯನ್ನು ಅಪ್ಡೇಟ್ ಮಾಡಲಿಕ್ಕೆ ಅವಕಾಶ ಕಲ್ಪಿಸಲಾಗಿತ್ತು. ಸೊ ಎಲ್ಲ ಶಾಲೆಯವರು ನಿಮ್ಮ ಶಾಲೆಯ ಮಾಹಿತಿಯನ್ನು ಭರ್ತಿ ಮಾಡಿದ್ದಾರೆ. ಇವಾಗ ಸರ್ಟಿಫಿಕೇಷನ್ ಆಪ್ಷನ್ನ ಎನೇಬಲ್ ಮಾಡಿದ್ದಾರೆ. ನೀವು ಅದನ್ನು ಇವಾಗ ಸರ್ಟಿಫಿಕೇಷನ್ ಮಾಡಬೇಕಾಗ್ತದೆ. ಎಲ್ಲಿ ನಾನು ಮಾಡೋದು? ಕ್ರಮ ಸಂಖ್ಯೆ ನೀವು ಇಲ್ಲಿ ಗಮನಿಸ್ಬೋದು, ಕ್ರಮ ಸಂಖ್ಯೆ 12 ತನಕ ಶಾಲೆಯ ಮಾಹಿತಿಗಳಿದ್ದಾವೆ. ಅದಾದ ನಂತರ ಕ್ರಮ ಸಂಖ್ಯೆ 13 ಹಾಗೂ 15 ಇವಾಗ ಎನೇಬಲ್ ಆಗಿರುವಂಥ ಅಂಶ. ನೀವು ಸ್ಕೂಲ್ ಸರ್ಟಿಫಿಕೇಷನ್ ಮಾಡೋಕ್ಕಿಂತ ಮುಂಚೆ ಇನ್ಕನ್ಸಿಸ್ಟೆನ್ಸಿ ಡೀಟೇಲ್ಸ್ ಅಂತ ಒಂದು ಆಪ್ಷನ್ ಇದೆ. ಅದರ ಮೇಲೆ ಕ್ಲಿಕ್ ಮಾಡಿದರೆ ಏನಾದರೂ ಎರರ್ ಡಾಟಾ ನೀವು ಭರ್ತಿ ಮಾಡಿರುವಂತಹ ಮಾಹಿತಿನಲ್ಲಿ ಏನಾದರೂ ಎರರ್ ಇದ್ದಾವ ಅಂತೇಳಿ ನೀವು ಇಲ್ಲಿ ಚೆಕ್ ಮಾಡ್ಕೋಬೋದು. ಇನ್ಕನ್ಸಿಸ್ಟೆನ್ಸಿ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೇನೆ. ಸೊ ಇಲ್ಲಿ ಗಮನಿಸ್ಬೋದು, ನೋ ಡಾಟಾ ಅವೈಲೇಬಲ್ ಇನ್ ಟೇಬಲ್, ಅಂದರೆ ನೀವು ಮಾಡಿರುವಂತಹ ಮಾಹಿತಿ ಯಾವುದು ತಪ್ಪಿಲ್ಲ, ಎಲ್ಲ ಮಾಹಿತಿ ಸರಿ ಇದೆ ಅಂತ ಇದರ ಅರ್ಥ. ಸೊ ನಾನು ಮತ್ತೊಮ್ಮೆ ಸ್ಕೂಲ್ ಸರ್ಟಿಫಿಕೇಷನ್ಗೆ ಹೋಗ್ತೀನಿ. ಇನ್ಕನ್ಸಿಸ್ಟೆನ್ಸಿ ಡೀಟೇಲ್ಸ್ನ ನಾನು ಚೆಕ್ ಮಾಡಿದೆ. ಸ್ಕೂಲ್ ಸರ್ಟಿಫಿಕೇಷನ್ಗೆ ಮಾಡೋಕ್ಕಿಂತ ಮುಂಚೆ ನಾವು ಇಲ್ಲಿ DRC ಡೀಟೇಲ್ ರಿಪೋರ್ಟ್ ಕಾರ್ಡ್ ಮತ್ತು SRC ಸ್ಕೂಲ್ ರಿಪೋರ್ಟ್ ಕಾರ್ಡನ್ನು ಚೆಕ್ ಮಾಡ್ತೇನೆ. ನಾನು ಮೊದಲನೇದಾಗಿ ಸ್ಕೂಲ್ ರಿಪೋರ್ಟ್ ಕಾರ್ಡನ್ನು ನಾನು ಚೆಕ್ ಮಾಡ್ತೇನೆ. ಯಾಕಂದರೆ ಒಮ್ಮೆ ಭರ್ತಿ ಮಾಡಿದ ನಂತರ ನಮಗೆ ಅವಕಾಶಗಳು ಇರೋದಿಲ್ಲ, ಏನೇ ಮಾಹಿತಿಗಳು ತಿದ್ದುಪಡಿ ಮಾಡಬೇಕಂದ್ರೂ ಅವಕಾಶಗಳು ಇರೋದಿಲ್ಲ. ಸೊ ನೀವು SRC ಸ್ಕೂಲ್ ರಿಪೋರ್ಟ್ ಕಾರ್ಡನ್ನು ನೀವು ಡೌನ್ಲೋಡ್ ಮಾಡಿದಾಗ ನಿಮಗೆ SRC ಕಾರ್ಡ್ ಈ ರೀತಿ ಕಾಣಿಸುತ್ತೆ. ಸರ್ಟಿಫಿಕೇಷನ್ ನಾಟ್ ಸರ್ಟಿಫೈಡ್, ಹೌದು ನಾವು ಇನ್ನೂ ಸರ್ಟಿಫಿಕೇಷನ್ ಮಾಡಿಲ್ಲ. ಸೊ ಇಲ್ಲಿ ನಿಮ್ಮ ಶಾಲೆಯ ಸಂಪೂರ್ಣ ಮಾಹಿತಿಗಳಿದ್ದಾವೆ. ಇವುಗಳಲ್ಲಿ ಏನಾದರೂ ಬದಲಾವಣೆ ಇದ್ದರೆ ನೀವು ನಿಮ್ಮ ಶಾಲೆಯ BRC ಕಚೇರಿಯನ್ನು ಸಂಪರ್ಕಿಸಬೇಕಾಗ್ತದೆ. ಇಲ್ಲಿ ನಾವು ನೋಡ್ಬೋದು, ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಶಾಲೆಯಲ್ಲಿರುವಂತಹ ಮೀಡಿಯಮ್ ಮಾಧ್ಯಮ. ಸೊ ಒಂದು ಮೀಡಿಯಮ್ ಇದೆ, ಸರಿ ಇದೆ ಮಾಹಿತಿ. ಆದರೆ ವಿಸಿಟ್ ಸ್ಕೂಲ್ಸ್ ಫಾರ್ CRPs ಇರ್ಬೋದು, BRPs ಇರ್ಬೋದು, ಅಥವಾ ಬೇರೆ ವಿವಿಧ ಹಂತದ ಅಧಿಕಾರಿಗಳು ಇಲ್ಲಿ 0 ಅಂತ ಇದೆ. ಇದನ್ನ ಮತ್ತೊಮ್ಮೆ ಮುಖ್ಯ ಶಿಕ್ಷಕರು ಚರ್ಚಿಸಬೇಕಾಗ್ತದೆ. ಅಂದರೆ ತಮ್ಮ ವಿಸಿಟ್ ಸಂದರ್ಶನದ ವಹಿಯನ್ನು ನೋಡಿ ಯಾವ್ಯಾವ ಅಧಿಕಾರಿ ಒಂದು ವಾರ್ಷಿಕವಾಗಿ ಎಷ್ಟು ದಿನ ಬಂದಿದ್ದಾರೆ ಅದನ್ನ ನಾವು ಇಲ್ಲಿ ಗಮನಿಸಬೇಕಾಗುತ್ತದೆ ಮತ್ತು ಅದನ್ನು ಸರಿಯಾದ ಮಾಹಿತಿಯನ್ನು ಅಪ್ಡೇಟ್ ಮಾಡಬೇಕಾಗ್ತದೆ. ಅದೇ ರೀತಿ ನಿಮ್ಮ ಶಾಲೆಗೆ ಅಂಗನವಾಡಿ ಅಟ್ಯಾಚ್ ಆಗಿದೆಯಾ ಅಂತೇಳಿದೆ, ಹೌದು. ಬಟ್ ಅಲ್ಲಿ ಅಂಗನವಾಡಿನಲ್ಲಿರುವಂತಹ ಮಕ್ಕಳ ಸಂಖ್ಯೆ ಇಲ್ಲಿ ನಮೂದು ಮಾಡಿಲ್ಲ. ಸೊ ಅದನ್ನು ನೀವು ನಮೂದು ಮಾಡಬೇಕಾಗ್ತದೆ. ಅದೇ ರೀತಿ ನಿಮ್ಮ ಶಾಲಾ ಕಟ್ಟಡದ ಬಗ್ಗೆ ಮಾಹಿತಿ ಇದೆ. ಇದರಲ್ಲೂ ಏನಾದರೂ ಮಾಹಿತಿಗಳು ತಪ್ಪಿದರೆ ಅಥವಾ ಮಾರ್ಪಾಡು ಮಾಡಬೇಕಾಗಿದ್ದರೆ ಮಾರ್ಪಾಡು ಮಾಡ್ಬೋದು. ಅದೇ ರೀತಿ ಸರ್ಕಾರಿ ಶಾಲೆಗಳಿಗೆ ಅನುದಾನಗಳು ಬಂದಿರ್ತದೆ. ಈ ಅನುದಾನಗಳಲ್ಲಿ 0 ಅಂತ ನಮೂದಾಗಿದೆ. ಇದನ್ನು ನಾವು ತಿದ್ದುಪಡಿ ಮಾಡಬೇಕಾಗ್ತದೆ.
ಸೊ ವಿಸಿಟ್ಸು ಕ್ರಮ ಸಂಖ್ಯೆ 1ರಿಂದ 12 ತನಕ ಮಾಹಿತಿನ ಮತ್ತೊಮ್ಮೆ ಭರ್ತಿ ಮಾಡಿದ ನಂತರ ಸ್ಕೂಲ್ ಸರ್ಟಿಫಿಕೇಷನ್ ಅಂತ ಇದೆ. ಸ್ಕೂಲ್ ಸರ್ಟಿಫಿಕೇಷನ್ ಇಲ್ಲಿ ನೀವು ಕ್ಲಿಕ್ ಮಾಡಿ, ಅದಾದಮೇಲೆ ರಿಮಾರ್ಕ್ಸ್ ಅಂದರೆ ಶಾಲೆಯ ಸಂಪೂರ್ಣ ಮಾಹಿತಿಗಳು ಭರ್ತಿ ಮಾಡಿದ್ದೇವೆ, ವೆರಿಫೈ ಮಾಡಿ ಭರ್ತಿ ಮಾಡಿದ್ದೇವೆ ಅಂತೇಳಿ ಈ ರೀತಿಯ ಒಂದು ರಿಮಾರ್ಕ್ಸನ್ನು ಹಾಕಿ ನೀವು ಇಲ್ಲಿ ಸರ್ಟಿಫೈ ಮಾಡ್ಬೋದು. ಸರ್ಟಿಫೈ ಮಾಡಿದ ನಂತರ ನಿಮಗೆ ಈ ರೀತಿಯ ಸ್ಕ್ರೀನ್ ಕಾಣಿಸ್ತದೆ. ಥ್ಯಾಂಕ್ ಯು.